ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ರಾಜ್ಯ ಕಾಂಗ್ರೆಸ್ನಲ್ಲಿ ನಿಲ್ತಾ ಇಲ್ಲ ಸಿಎಂ ಕುರ್ಚಿ ಕದನ. ಡಿನ್ನರ್ ಬ್ರೇಕ್ಫಾಸ್ಟ್ ಆಯಿತು, ಈಗ ದೆಹಲಿ ಯಾತ್ರೆ ಆಗಿದೆ. ವರಿಷ್ಠರ ಅಂಗಳದಲ್ಲಿ ನಡೆಯುತ್ತಾ ಹಾಗಾದ್ರೆ ಕುರ್ಚಿ ಕದನ ಚರ್ಚೆ ನೋಡಿ. ಈಗ ರಾಮಲೀಲಾ ಮೈದಾನದಲ್ಲಿ ಓಟ್ ಚೋರಿ ಪ್ರತಿಭಟನೆ ಅದೊಂದು ಭಾಗ. ಆದರೆ ಕಾಂಗ್ರೆಸ್ನಲ್ಲಿ ಕರ್ನಾಟಕದಲ್ಲಿ ಕುತೂಹಲ ಇರೋದು ಸಿದ್ದರಾಮಯ್ಯನವರು ವರಿಷ್ಠರನ್ನ ಭೇಟಿ ಮಾಡಿ ಏನು ಚರ್ಚೆ ಮಾಡ್ತಾರೆ ಅಂತ. ರಾಹುಲ್ ಭೇಟಿಗೆ ಸಮಯವನ್ನು ಕೇಳಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಇವತ್ತು ಸಂಜೆ ರಾಹುಲ್ ಗಾಂಧಿ ಜೊತೆಗೆ ಚರ್ಚೆ ನಡೆಸುವಂಥ ಸಾಧ್ಯತೆಗಳಿದ್ದಾವೆ. ಸಂಪುಟ ಪುನಾರಚನೆಗೆ ಬೇಡಿಕೆ ಇಡ್ತಾರೆ ಸಿಎಂ ಸಿದ್ದರಾಮಯ್ಯ ಅವರು. ಈಗಾಗಲೇ ಗ್ರೀನ್ ಸಿಗ್ನಲ್ ಅನ್ನು ರಾಹುಲ್ ಗಾಂಧಿ ಕೊಟ್ಟಿದ್ದಾರೆ. ಆದರೆ ಪುನಾರಚನೆಗೆ ತಡೆ ನೀಡಿದರು ಮಲ್ಲಿಕಾರ್ಜುನ ಖರ್ಗೆ ಅವರು. ಇದೀಗ ಮತ್ತೊಮ್ಮೆ ಪುನಾರಚನೆಗೆ ಬೇಡಿಕೆಯನ್ನು ಇಡ್ತಾರೆ ಸಿದ್ದರಾಮಯ್ಯ. ಸಂಪುಟ ಪುನಾರಚನೆ ಆಯಿತು ಅಂತ ಹೇಳಿದ್ರೆ ಸಿದ್ದರಾಮಯ್ಯನವರು ಕುರ್ಚಿ ಸೇಫ್ ಅನ್ನುವಂಥ ಅರ್ಥ. ಸಂಪುಟ ಪುನಾರಚನೆ ಆಗದೇ ಇದ್ರೆ ಅಥವಾ ಇನ್ನೂ ಡಿಲೇ ಆಯಿತು ಅಂತ ಹೇಳಿದ್ರೆ ಏನೋ ಅಟಮ್ ಬಾಂಬ್ ಫಿಕ್ಸ್ ಮಾಡಿರ್ಬೋದು ಅಂತ, ಅಂದರೆ ಕುರ್ಚಿ ಅಲ್ಲಾಡ್ತಾ ಇದೆ ಅನ್ನುವಂಥ ಒಂದು ಸಂದೇಶ ಭಾಳ ಸ್ಪಷ್ಟವಾಗಿ ಹೋಗುತ್ತೆ. ಮಲ್ಲಿಕಾರ್ಜುನ ಖರ್ಗೆ ಅವರು ಅದಕ್ಕೆ ತಡೆಯನ್ನು ಒಡ್ಡಿದ್ರು. ರಾಹುಲ್ ಗಾಂಧಿಯವರು ಗ್ರೀನ್ ಸಿಗ್ನಲನ್ನು ಕೊಟ್ಟಿದ್ದರು. ನೋಡಿ, ಇಲ್ಲೇ ಕೆಲವೊಂದಿಷ್ಟು ವಿಭಿನ್ನವಾದಂಥ ನಿಲುವುಗಳು ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಇದ್ದಾವೆ. ಈಗ ಕುರ್ಚಿ ಕಿತ್ತಾಟದ ಬಗ್ಗೆ ಸಹಜವಾಗಿ ಚರ್ಚೆ ಆಗೋದಿಲ್ಲ. ಹೈಕಮಾಂಡ್ ಕೂಡ ಅದರ ಬಗ್ಗೆ ಇನ್ನೂ ತಲೆ ಕೆಡಿಸ್ಕೊಂಡಿಲ್ಲ ಗಂಭೀರವಾಗಿ. ಸದ್ಯಕ್ಕೆ ಬ್ರೇಕ್ಫಾಸ್ಟ್ ಮೀಟಿಂಗ್ಗಳ ಮೂಲಕ ತೆರೆಯನ್ನು ಎಳೆದಿದ್ದಾರೆ. ಆದರೆ ಇಲ್ಲಿ ಸಂಪುಟ ಪುನಾರಚನೆಗೆ ಏನಾದರೂ ಅವಕಾಶವನ್ನು ಸಿದ್ದರಾಮಯ್ಯನವರು ತೆಗೆದುಕೊಂಡಿದ್ದೇ ಆದರೆ ಅವರ ಮುಖ್ಯಮಂತ್ರಿ ಅವಧಿ ಮುಂದುವರಿಬಹುದು ಅನ್ನುವಂಥ ಸಂದೇಶ ಅಥವಾ ಸುಳಿವು ಸಿಕ್ಕಂತಾಗತ್ತೆ. ಸಿದ್ದರಾಮಯ್ಯನವರು ಒಂದು ಲಿಸ್ಟ್ ಇಟ್ಕೊಂಡು ಲಾಸ್ಟ್ ಟೈಮ್ ಕೂಡ ಹೋಗಿದ್ದರು. ಅದರಲ್ಲಿ 10ರಿಂದ 12 ಜನ ಸಚಿವರುಗಳನ್ನು ಕೈ ಬಿಡಲಾಗುತ್ತೆ ಅನ್ನುವಂತಹ ಮಾಹಿತಿಗಳು ಕೂಡ ಬಂದಿದ್ವು. ಹಾಗಾಗಿನೇ ಈಗ ಓಟ್ ಚೋರಿ ಹೋರಾಟದ ನೆಪದಲ್ಲಿ ಡೆಲ್ಲಿ ಯಾತ್ರೆಯನ್ನು ಕೈಗೊಂಡಿದ್ದಾರೆ ಸಿಎಂ ಹಾಗೆ DCM. ಈ ಒಂದು ತಳಮಳ ಅಂತ ಹೇಳಿದ್ರೆ ಯಾರನ್ನೆಲ್ಲ ಕೈ ಬಿಡಲಾಗುತ್ತೆ ಅಂಥೇಳಿ ಯಾರು ಆಕಾಂಕ್ಷಿಗಳಿದ್ದಾರೆ ಅವ್ರಿಗೂ ಕೂಡ ಲಾಭಿ ಮಾಡುವಂಥ ಟೈಮ್ ಇದು. ಕೆಲವರಂತೂ ಆಲ್ರೆಡಿ ಸೂಟು ಬೂಟು ಎಲ್ಲ ತೆಗೆದುಕೊಂಡಿದ್ದಾರೆ. ಮತ್ತು ಕುರ್ಚಿ ಕಾದಾಟದ ಬಗ್ಗೆ ಸದ್ಯಕ್ಕೆ ಸೆಷನ್ ಮುಗಿದ ಮೇಲೆ ಹೈಕಮಾಂಡ್ ನಾಯಕರು ದೆಹಲಿಗೆ ಕರೆಸಿಕೊಳ್ಳುವಂಥ ಸಾಧ್ಯತೆಗಳಿದ್ದಾವೆ 19ನೇ ತಾರೀಕು ನಂತರ. ಬಟ್ ಈಗ ರಾಹುಲ್ ಗಾಂಧಿಯವರು ಕೂಡ ವಿದೇಶಕ್ಕೆ ಹೋಗಬೇಕಾಗಿದೆ. ಅಷ್ಟರ ಒಳಗಡೆ ಟೈಮ್ ಕಡಿಮೆ ಇದೆ. ಹಾಗಾಗಿ ಕ್ಯಾಬಿನೆಟ್ ರೀಶಫಲ್ ಬಗ್ಗೆ ಸಿದ್ದರಾಮಯ್ಯನವರು ಚರ್ಚೆಯನ್ನು ಮಾಡ್ತಾರೆ. ಮತ್ತು DCM DK ಶಿವಕುಮಾರ್ ಅವರಿಗೆ ಅವಕಾಶ ಸಿಗ್ಬೋದು, ಸಿಗಲಿಕ್ಕಿಲ್ಲ. ಯಾಕೆಂದರೆ ಲಾಸ್ಟ್ ಟೈಮೇ DK ಶಿವಕುಮಾರ್ ರಾಹುಲ್ ಗಾಂಧಿಯವ್ರನ್ನ ಮೀಟ್ ಆಗದೆ ವಾಪಸ್ ಪಾಪ ಬೇಜಾರಲ್ಲಿ ಬಂದಿದ್ದರು. ಈ ಸಾರಿ ಕೂಡ ಭೇಟಿ